ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ಗೃಹಲಕ್ಷ್ಮಿ ಬಗ್ಗೆ. ಸೊ ವೀಕ್ಷಕರೇ, ಗೃಹಲಕ್ಷ್ಮಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಬಿಕಾಸ್ ಈಗಾಗಲೇ 16, 17, 18ನೇ ಕಂತು ಎಲ್ಲವೂ ಕೂಡ ಎಲ್ರಿಗೂ ಕೂಡ ಸಿಕ್ಕಾಗಿದೆ. ಇನ್ನು 19ನೇ ಕಂತಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ, ಸರಿನಾ? ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವೇನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ? ಹಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಸೊ ಸ್ನೇಹಿತರೆ, ಇದುವರೆಗೂ ನಿಮಗೆ ಯಾರಿಗಾದರೂ ಈ ಒಂದು ಅಮೌಂಟ್ ಬಂದಿಲ್ವಾ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಅದಕ್ಕಿರುವ ರೀಸನನ್ನು ನಾವು ಹುಡುಕಬೇಕಾಗತ್ತೆ ಅಲ್ವಾ? ಸೊ ನಿಮಗೆ ಯಾಕೆ ಬರಲಿಲ್ಲ, ಅಥವಾ ಇನ್ನೂ ಕೂಡ ಬರಲಿಲ್ಲ ಅಂತ ನೀವು ಹೇಳಬೇಕಷ್ಟೇ. ಆದರೆ ಸರ್ಕಾರದಿಂದ ಎಲ್ಲ ರೀತಿಯಿಂದಲೂ ಈ ಒಂದು 16, 17, 18ನೇ ಕಂತಿನ ಹಣವೇನಿದೆ ಇದು ಜಮಾ ಆಗಿದೆ, ಓಕೆನಾ? ಸೊ ನಿಮಗೆ ಬಂದಿಲ್ಲ ಅಂದರೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಹುಡುಕಬೇಕು. ಸೊ ನಿಮಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಮ್ಗೆ ಯಾರಿಗೂ ಕೂಡ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಸೊ ನೀವೇ ಅದನ್ನು ಸ್ವತಃ ಹೇಳಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಯಾರಿಗಾದರೂ ಈ ಒಂದು ಹಣ ಬಂದಿಲ್ಲ ಅಂದರೆ ಅದಕ್ಕಿರುವ ರೀಸನನ್ನು ಹುಡುಕಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು, ಅದಕ್ಕಿರುವ ರೀಸನ್ ಏನು ಅದರ ಬಗ್ಗೆ ಹೇಳಬೇಕಾಗತ್ತೆ, ಓಕೆನಾ? ಸೊ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದೆ ಯಾವುದೆಲ್ಲ ಕಾರಣಕ್ಕಾಗಿ ಈ ಒಂದು ಎ ಪಿ ಎಲ್ ಕಾರ್ಡ್ಗೆ ಆಗಿದೆ. ಹಾಗೆಯೇ ಎಷ್ಟು ಲಕ್ಷ ಮಹಿಳೆಯರ ಈ ಒಂದು BPL ಕಾರ್ಡ್ ಹೋಗಿ APL ಕಾರ್ಡ್ ಆಗಿದೆ, ಹಾಗೆ ಏನೆಲ್ಲ ರೀಸನ್ಸ್ನ ಕೂಡ ನಾನು ಹೇಳಿದ್ದೆ. ಸೊ ಇದರಿಂದ ಇಂತಹ ಮಹಿಳೆಯರಿಗೆ ಈ ಒಂದು 2,000 ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ನೀವು ನೋಡಿಲ್ಲ ಅಂದರೆ ಅದನ್ನ ಹೋಗಿ ನೋಡಿ ಅಂತ ಹೇಳ್ತೇನೆ. ಸೊ ಇನ್ನೂ ಕೂಡ ನಿಮಗೆ ಈ ಒಂದು ಹಣ ಬರಲಿಲ್ಲ ಅಂದರೆ ಖಂಡಿತವಾಗಿಯೂ ಅದಕ್ಕೆ ರೀಸನ್ ಇದೆ ಅಂತ ನಾನು ಹೇಳ್ತೇನೆ. ಸೊ ಯಾರಿಗಾದರೂ ಬರಲಿಲ್ಲ ಅಂದರೆ ಖಂಡಿತವಾಗಿಯೂ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಹಾಗೆಯೇ ವೀಕ್ಷಕರೇ, ಇದೊಂದು ಸಿಹಿ ಸುದ್ದಿ. ಈ ಒಂದು ಮಂತ್ ಎಂಡ್ ಒಳಗಡೆ ಅಂತಲೇ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಅದಕ್ಕಿಂತ ಮುಂಚೆಯಿಂದನೇ ಕಳಿಸ್ತಾರೆ. ಬಟ್ ಎಲ್ರಿಗೂ ಸಿಗಬೇಕಾದ್ರೆ ಈ ಒಂದು ಮಂತ್ ಎಂಡ್ ಒಳಗಡೆ ಆಗಲೇಬೇಕು, ಓಕೆನಾ? ಸೊ ಈ ಒಂದು 19ನೇ ಕಂತು ಈ ಒಂದು ನೆಕ್ಸ್ಟ್ ವೀಕ್ನ ಸಂಜೆಯೊಳಗೆ, ಅಂದರೆ ಈ ಒಂದು ಇವತ್ತಿನ ತಾರೀಕು ಇವತ್ತು ಏಪ್ರಿಲ್ 15 ಅಲ್ವಾ? ಸೊ ಇನ್ನೂ ಒಂದು ವಾರದೊಳಗೆ ಅಂತ ನನಗೆ ಸಿಕ್ಕಿದ ಮಾಹಿತಿ. ಸೊ ಇನ್ನೂ ಒಂದು ವಾರ ಅಂದರೆ ಈ ಒಂದು ಏಪ್ರಿಲ್ 20ರ ಸಂಜೆಯಿಂದಲೇ ಈ ಒಂದು ಗೃಹಲಕ್ಷ್ಮಿ 19ನೇ ಕಂತಿನ ಹಣವೇನಿದೆ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುತ್ತಾ ಬರುತ್ತೆ. ಸೊ ಒಂದು 20ನೇ ತಾರೀಕಿನ ಸಂಜೆಯಿಂದಲೇ ಎಲ್ಲರಿಗೂ ಜಮಾ ಆಗಬೇಕು ಅಂತ ಇಲ್ಲ. ಸೊ ಒಂದೊಂದು ಹಂತವಾಗಿ ಜಮಾ ಆಗುತ್ತೆ. ಸೊ ಯಾರಿಗಾದರೂ ಬಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಈ ಒಂದು ಏಪ್ರಿಲ್ 20ರಿಂದ ಈ ಒಂದು 19ನೇ ಕಂತು ಏಪ್ರಿಲ್ 30ರೊಳಗೆ, ಅಥವಾ ಈ ಒಂದು ಮೇ ಫಸ್ಟ್ ವೀಕ್ ಏನಿದೆ ಅದರೊಳಗಡೆ ಎಲ್ಲರಿಗೂ ಈ ಒಂದು 19ನೇ ಕಂತಿನ ಹಣ ಗೃಹಲಕ್ಷ್ಮಿ ಏನಿದೆ 2,000 ರೂಪಾಯಿ ಬಂದೇ ಬರುತ್ತೆ, ಓಕೆನಾ? ಸೊ ಅದ್ರ ಜೊತೆಗೆ ವೀಕ್ಷಕರೇ, ಈಗಾಗಲೇ ಎಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅಲ್ವಾ? ಸೊ ಇದಕ್ಕಿದ್ದ ಹಾಗೆ ಗೋಲ್ಡ್ ಕೂಡ ನಮ್ಮ ಕೈಗೆ ಅಟುಕೋದೇ ಇಲ್ಲ, ಹಾಗೆ ಆಗಿಬಿಟ್ಟಿದೆ ಅಲ್ವಾ? ಸೊ ಕೈಗಟ್ಟುಕೋದ ರೀತಿಯಲ್ಲಿ ಈ ಒಂದು ಗೋಲ್ಡ್ ರೇಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾನೆ ಇದೆ. ಸೊ ಇದರ ಒಂದು ಅಂಕಿಅಂಶವನ್ನು ಕೂಡ ನಾನು ತಿಳ್ಕೊಂಡಿದ್ದೇನೆ. ಸೊ ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ ನಿಮಗೆ. ಸೊ ವೀಕ್ಷಕರೇ, ನಿಮ್ಮಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಕಾಣ್ತಾ ಇದೆ ಈ ಒಂದು ಗೋಲ್ಡ್ ಪರ್ಚೇಸಿಂಗಲ್ಲಿ, ಓಕೆನಾ? ಸೊ ಈ ಒಂದು ಗೋಲ್ಡ್ ಪರ್ಚೇಸಿಂಗ್ ಮಾಡಿದವರು, ಅಥವಾ ಈ ಒಂದು ಕನಿಷ್ಠ 20ರಿಂದ 25 ವರ್ಷದೊಳಗೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಯಾರಿಗೂ ನಂಬೋಕೆ ಆಗೋದಿಲ್ಲ, ಅಷ್ಟು ಚೇಂಜಸ್ ಈ ಒಂದು ಗೋಲ್ಡ್ ಪ್ರೈಸಲ್ಲಿ ಬಂದಿದೆ. ಸೊ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತಾನೆ, ಬಿಕಾಸ್ ಇಲ್ಲಿ ಮಾಡಿದ್ರೆ ತುಂಬ ಹೇಳ್ತಾ ಆಗುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅಂಕಿಅಂಶಗಳ ಬಗ್ಗೆ ನಿಮಗೆ ತಿಳಿಸ್ತೇನೆ. ಸೊ ಇದರಿಂದ ನಿಮಗೇನೆ ಗೊತ್ತಾಗುತ್ತೆ ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು, ಇನ್ನೂ ಯಾವಾಗ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಇದು ಖಂಡಿತವಾಗಿಯೂ ಈ ಒಂದು ತಿಂಗಳ ಕೊನೆಯಲ್ಲಿ ಅಥವಾ ಮೇ ಫಸ್ಟ್ ವೀಕ್ ಒಳಗಡೆ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಆದಷ್ಟು ಈಗ ಈ ಒಂದು ಲೆಂತಿ ವಿಡಿಯೋಗಳನ್ನ ಮಾಡೋದನ್ನು ಬಿಟ್ಟು ಏನು ವಿಷಯಗಳಿದೆ ಅದನ್ನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಸೊ ನಿಮಗೂ ಕೂಡ ಬೇರೆ ಕೆಲಸಗಳಿರ್ಬೋದು ಅಲ್ವಾ? ಸೊ ನೀವು ಕೂಡ ಬೇರೆ ವಿಷಯಗಳಲ್ಲಿ ಎಂಗೇಜ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ವಿಡಿಯೋಗಳನ್ನ ತುಂಬಾ ಕಮ್ಮಿಯಾಗಿ ಅದರಲ್ಲಿ ಇಂಪಾರ್ಟೆಂಟ್ ವಿಷಯಗಳೇನಿದೆ ಅದನ್ನ ಪಿಕ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ, ಓಕೆನಾ?
ಸೊ ವೀಕ್ಷಕರೇ, ಎಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೀನಿ. ನಾನು ಹೇಳ್ತೀನಿ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.